ಮೋನಿ ಒಂದು ಸಣ್ಣ ಹಳ್ಳಿ ಹುಡುಗಿಯಾಗಿದ್ಲು. ಆದ್ರೆ ನೋಡೋದಿಕ್ಕೆ ತುಂಬಾ ಸುಂದರವಾಗಿದ್ದ ಕಾರಣ ಅವಳ ಮದ್ವೆ ಸಿಟಿಲಿದ್ದಂತ ಪ್ರಶಾಂತ್ ಜೊತೆ ಆಗಿತ್ತು. ಆದ್ರೆ ಮೋನಿ ಯಾವಾಗ್ಲೂ ಸಣ್ಣ ಹಳ್ಳಿಲೇ ಜೀವನ ಮಾಡ್ಬೇಕು ಅಂತ ಬಯಸಿದ್ಲು. ಮದ್ವೆ ಆದ್ಮೇಲೆ ಮೋನಿ, ಅತ್ತೆ ಇಲ್ಲಿ ಅಂಗಳ ಎಲ್ಲಿದೆ? ಮತ್ತೆ ಅಯ್ಯೋ, ಇಷ್ಟು ಎತ್ತರದಲ್ಲಿ ಯಾರ್ ಜೀವನ ಮಾಡ್ತಾರೆ? ನನ್ಗನ್ನಿಸ್ತಿದೆ ಪ್ಲೇನ್ ಅಲ್ಲಿ ಇದೀನೇನೋ ಅಂತ. ಅಯ್ಯೋ, ನಾನು ಹಳ್ಳಿಯಿಂದ ಬೊಂಬೈಗ್ ಬಂದವಳೆ, ಕಾನ್ಪುರಿಂದ. ಆಶ್ಚರ್ಯ ಆಗ್ತಾ ಇತ್ತು ನನ್ಗೆ ಇಲ್ಲಿನ ಜನಗಳು ಹೇಗೆ ಲಿಫ್ಟಲ್ಲಿ ಓಡಾಡ್ತಾರೆ ಅಂತ. ಆದ್ರೆ ಇಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ಇಲ್ಲಿನ ರೀತಿ ನಿಯಮಗಳನ್ನ ಕಲ್ತ್ಕೊಳ್ಳೇಬೇಕಾಗತ್ತೆ. ನಿನಗೂ ಅಭ್ಯಾಸ ಆಗುತ್ತೆ. ಇರ್ಲಿ ಬಿಡಿಮಾ, ಮನೇಲಿ ಇದ್ದು ಅಭ್ಯಾಸ ಏನೋ ಆಗೋಗುತ್ತೆ. ಆದ್ರೆ ಇಲ್ಲಿ ಅಕ್ಕಪಕ್ಕದವ್ರ ಮನೆ ಶಬ್ದ ಕೂಡ ಕೇಳ್ಸಲ್ಲ. ಯಾರ್ದೇ ಅಡ್ಗೆ ಮನೆ ಅಡ್ಗೆ ವಾಸನೆ ಸಹ ಬರೋದಿಲ್ಲ. ನನಗನ್ಸತ್ತೆ ಎಲ್ರೂ ಅವ್ರವ್ರ ಜೈಲಲ್ಲಿ ವಾಸ ಮಾಡ್ತಿದಾರೆ ಅಂತ. ಅದ್ ಯಾವ ಶೋ ಅಮ್ಮ? ಬಿಗ್ ಬಾಸ್. ಹಾ, ಬಿಗ್ ಬಾಸ್ ನಡೀತಿದ್ಯೇನೋ ಅನ್ನಿಸ್ತಾ ಇದೆ ಅಮ್ಮ. ಅತ್ತೆ ಸೊಸೆ ಇಬ್ರು ಒಬ್ರಿಗೊಬ್ರು ಮಾತಾಡ್ತಾ ಊಟ ತಿಂಡಿ ಮಾಡ್ತಾ ಟಿವಿ ನೋಡ್ತಾ ಇರ್ತಾರೆ. ಮತ್ತೆ ಆಗಾಗ ಸೊಸೈಟಿ ಮೀಟಿಂಗ್ ಕೂಡ ಕರ್ಕೊಂಡು ಹೋಗ್ತಾ ಇದ್ರು ಅತ್ತೆ. ಅಮ್ಮ, ನಾನು ಎದುರುಗಡೆ ಮನೆಯವ್ರ ಹತ್ರ ಮಾತಾಡ್ದೆ ನಿನ್ನೆ. ಅವ್ರು ಮೊದ್ಲು ಅಮೆರಿಕಾಲಿದ್ರಂತೆ, ಈಗ ಅವರು ಇಂಡಿಯಾಗ್ ಬಂದಿದ್ದಾರಂತೆ. ಹೌದಾ? ಎಂಥ ದಡ್ರವ್ರು, ಇಂಡಿಯಾಗ್ ಯಾಕೆ ವಾಪಸ್ ಬಂದ್ರಂತೆ? ಅಮೆರಿಕಾದಲ್ಲಿ ಒಳ್ಳೆ ಸಂಪಾದನೆ ಇದೆಯಂತೆ, ಡಾಲರಲ್ಲಿ ಸಂಪಾದನೆ ಮಾಡ್ಬೋದಂತೆ, ಡಾಲರಲ್ಲಿ. ಆದ್ರೆ ಅಮ್ಮ, ಯಾಕೆ ವಾಪಸ್ ಬಂದ್ರಿ ಅಂತ ನಾನ್ ಕೇಳಲೇ ಇಲ್ಲ. ಆದ್ರೆ ನೆಕ್ಸ್ಟ್ ಟೈಮ್ ಖಂಡಿತ ಕೇಳ್ತೀನಿ. ಅದೇ ಸಮಯಕ್ಕೆ ಡೋರ್ಬೆಲ್ ರಿಂಗ್ ಆಗತ್ತೆ. ಅತ್ತೆ, ಸೊಸೆ, ಮಗ 3 ಜನಕ್ಕೆ ಆಶ್ಚರ್ಯ ಆಗತ್ತೆ ಯಾರ್ ಬಂದಿರ್ಬೋದು ಅಂತ. ನಮ್ಮನೆಗೆ ಯಾರ್ ಬಂದಿರ್ಬೋದು? ಅಮ್ಮ, ಗೇಟ್ ಅವನು ಕೂಡ ಕಾಲ್ ಮಾಡಿ ಪರ್ಮಿಷನ್ ತಗೊಂಡಿಲ್ಲ. ಗೊತ್ತಿಲ್ಲ ಯಾರು ಬಂದಿರ್ಬೋದು ಅಂತ. ಇರಿ, ನಾನ್ ಬಾಗಿಲ್ ತೆಗಿತೀನಿ. ಸೊಸೆ ಬಂದು ಬಾಗಿಲ್ ತೆಗಿತಾಳೆ. ಅಲ್ಲಿ ಎದುರುಗಡೆ ಮನೆಯವರು ಬಟ್ಲಲ್ಲಿ ಕೇರ್ ಹಿಡ್ಕೊಂಡ್ ನಿಂತಿರ್ತಾರೆ. ಅರೆ, ಬನ್ನಿ, ಇವಾಗ ತಾನೇ ನಮ್ಮ ಅತ್ತೆ ಹತ್ರ ನಿಮ್ ಬಗ್ಗೆನೇ ಹೇಳ್ತಾ ಇದ್ದೆ. ಪಕ್ಕದ ಮನೆಯವರು ಒಳಗಡೆ ಬರ್ತಾರೆ. ಅವ್ರ ಕೈಯಲ್ಲಿ ಒಂದು ಬೊಟ್ಲಿತ್ತು, ಆದ್ರೆ ಬಟ್ಟೆ ಮಾತ್ರ ವಿದೇಶಿಗಳ ತರ ಇತ್ತು. ಅದು ನೆನ್ನೆ ನೀವ್ ನನ್ ಜೊತೆ ಮಾತಾಡಿದ್ದು ನನಗ್ ತುಂಬಾ ಖುಷಿ ಆಯ್ತು. ಹೇಗೂ ಕೀರ್ ಮಾಡಿದೀನಿ, ನಿಮಗ್ ಕೊಟ್ಟು ಹೋಗೋಣ ಅಂತ ಬಂದೆ. ಇಷ್ಟ ಆಗತ್ತೋ ಇಲ್ವೋ ಗೊತ್ತಿಲ್ಲ ನನ್ಗೆ, ಆದ್ರೆ ತಿನ್ ನೋಡಿ. ಗಂಡ ಕೈಯನ್ನ ಚಾಚಿ ಆ ಬಟ್ಲನ್ನ ಇಸ್ಕೋತಾನೆ. ತುಂಬಾ ಚೆನ್ನಾಗ್ ಮಾಡಿದೀರಾ. ನಾನ್ ಹೇಳ್ತಿಲ್ವಾ ಮೋನಿ, ನೀನು ಕಲ್ತ್ಕೋ. ಈ ತರ ಕೀರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಏನಪ್ಪಾ, ನನ್ ಸೊಸೆ ಹೇಳ್ತಾ ಇದ್ಲು, ನೀವು ಮುಂಚೆ ಅಮೇರಿಕಾನಲ್ಲಿದ್ರಂತೆ, ಯಾಕೆ ಇಲ್ಲಿಗ್ ಬಂದ್ಬಿಟ್ರಿ? ಏನಾಯ್ತು ಅಲ್ಲಿ? ಏನ್ ಹೇಳುದು ಆಂಟಿ, ಅಲ್ಲಿನ್ ಜೀವನ ಏನು ಅಂತಾನೆ ಅರ್ಥ ಆಗ್ಲಿಲ್ಲ ನನ್ಗೆ. ಅರೆ, ಮನೆ ಒಳಗಡೆ ಯಾರಾದ್ರೂ ಸತ್ರೆ ಅದ್ ಯಾರಿಗೂ ಗೊತ್ತೇ ಆಗೋದಿಲ್ಲ. ಇಲ್ಲಿ ಕಡೆ ಪಕ್ಷ ಜನಗಳು ಭೇಟಿ ಮಾಡ್ತಾರೆ, ಮನ್ಸಿಗೆ ಸ್ವಲ್ಪ ನೆಮ್ಮದಿ ಇರತ್ತೆ. ಹಾ, ನಾನು ನನ್ ಸೊಸೆ ಅದನ್ನೇ ಮಾತಾಡ್ಕೋತಾ ಇದ್ವಿ. ಪಕ್ಕದ ಮನೆಯವರು ಹೊರಟೋಗ್ತಾರೆ. ಅವಳು ಹೋದ್ಮೇಲೆ, ಹೋಗ್ಲಿ ಬಿಡು, ಯಾರ್ದೋ ಒಬ್ರದ್ದು ಪರಿಚಯ ಅಂತೂ ಆಯ್ತಲ್ಲ, ಒಳ್ಳೇದಾಯ್ತಮ್ಮ ನೀನ್ ಅವ್ರ ಜೊತೆ ಮಾತಾಡಿದ್ದು. ಸರಿ ಅಮ್ಮ, ನೋಡಿ ನಾನ್ ಹೇಳ್ಬಿಡ್ತೀನಿ ಅವ್ರಿಗೆ, ಬೇರೆಯವ್ರನ್ನ ಮನೆಯೊಳಗ್ ಬಿಡೋ ಅವಶ್ಯಕತೆ ಇಲ್ಲ ಅಂತ. ನೀವಿಬ್ರು ಅತ್ತೆ ಸೊಸೆ ಅನ್ಯೋನ್ಯವಾಗಿರಿ. ಒಂದು ದಿನ ಬೆಳಿಗ್ಗೆನೆ ಪ್ರಶಾಂತ್ ಎದ್ದೇಳ್ತಾನೆ. ಆಗ ನೋಡ್ತಾನೆ ಮನೆಯಲ್ಲಿ ಯಾರೋ ಹೆಂಗಸ್ರು ಯೋಗ ಮಾಡ್ತಿದ್ದಾರೆ. ಅವನು ಅಮ್ಮನ ಹತ್ರ ಹೋಗ್ತಾನೆ. ಅಮ್ಮ, ಇದೇನಿದು? ಅವತ್ತು ಒಂದ್ ಹೆಂಗ್ಸು ಮನೆಗ್ ಬಂದಿದ್ಲು, ಇವತ್ತು 4 ಜನ ಇದ್ದಾರೆ. ಅಮ್ಮ, ನಾನ್ ಹೇಳ್ತಿದೀನಿ ನೋಡಿ, ಇದು ಪಟ್ನಾ ಅಮ್ಮ, ಪಟ್ನಾ. ಇಲ್ಲಿನ ಜನ ತುಂಬಾ ಚಾಲಾಕಿ. ನೋಡಿ, ಮಾತಾಡೋದೇನ್ ತಪ್ಪಲ್ಲ, ಆದ್ರೆ ಬಾಗ್ಲು ಒಳಗಿತ್ಕೊಂಡು ಅವರನ್ನ ಹೊರಗೆ ಇಟ್ಟಿರ್ಬೇಕು. ಮತ್ತೆ ಈ ಮೋನಿ ಏನ್ ಮಾಡ್ತಿದ್ದಾಳೆ ನೋಡಪ್ಪ, ನಿನ್ ಹೆಂಡತಿ ಯೋಗ ಟೀಚರ್ ಆಗಿದ್ಲು, ನಿನಗ್ ಗೊತ್ತಿದೆ ತಾನೆ? ಇಲ್ಲಿ 2,000 ರೂಪಾಯಿ ಒಂದ್ ಹೆಂಗ್ಸ್ ಕೊಟ್ಟು 1 ತಿಂಗಳು ಯೋಗ ಕಲಿತಾರೆ. ಕೇವಲ 1 ಗಂಟೆಲಿ ಸೊಸೆ 8,000 ರೂಪಾಯಿ ಸಂಪಾದನೆ ಮಾಡ್ತಾಳೆ. ಅದು ದಿನ ಕಲ್ಸೋ ಅಗತ್ಯ ಇಲ್ಲ. ಏನು, ನಾನ್ ದುಡಿತಾ ಇರೋದು ಸಾಲ್ತಿಲ್ವಾ ನಿಮ್ ಸೊಸೆಗೆ? ಈ ಕ್ಲಾಸ್ ಮುಗಿಲಿ, ನಾನ್ ಆಮೇಲೆ ಹೇಳ್ತೀನಿ. ಹೆಂಡತಿ ಕ್ಲಾಸ್ ಮುಗಿತಿದ್ದ ಹಾಗೆ ಆ ಹೆಂಗಸ್ರು ಅಲ್ಲಿಗೆ ಹೋದ್ಮೇಲೆ ಗಂಡ ಅವಳ ಹತ್ರ ಹೋಗ್ತಾನೆ. ಇದೇನು ಮೋನಿ, ಮನೆನ ಯೋಗ ಸೆಂಟರ್ ಮಾಡಿಟ್ಟಿದ್ಯಲ್ಲ? ನಾನ್ ನಿನ್ಗೆ ಎಷ್ಟೋ ಬಾರಿ ಹೇಳಿದೀನಿ, ನನ್ನ ಮನೆಯೊಳಗೆ ಬೇರೆ ಯಾರು ಬರೋದ್ ನನ್ಗಿಷ್ಟ ಆಗೋದಿಲ್ಲ ಅಂತ. ಈ ಮನೆ ನಂದಲ್ಲ ಅಂದ್ರೆ ಏನರ್ಥ? ಮತ್ತೆ ಪ್ರಶಾಂತ್, ಜನಗಳನ್ನ ಭೇಟಿ ಮಾಡೋದ್ರಿಂದ, ಅವರು ಬಂದು ಹೋಗೋದ್ರಿಂದ ನಮಗೆ ಯಾವಾಗ ಬೇಕಾದ್ರೂ ಯಾರ ಅಗತ್ಯ ಬೇಕಾದ್ರೂ ಬೀಳ್ಬೋದು, ಅಥವಾ ಬೇರೆಯವ್ರಿಗೆ ನಮ್ಮ ಅಗತ್ಯ. ಯೋಗ ಕ್ಲಾಸ್ನ ನಾನು ಖಂಡಿತ ತಗೋತೀನಿ. ಜೊತೆಗೆ ಬ್ಯಾಚಸ್ನು ಜಾಸ್ತಿ ಮಾಡ್ತಾ ಇದೀನಿ. ಈಗ ಕಡೆ ಪಕ್ಷ 30,000 ರೂಪಾಯಿನ ನನ್ ಮನೇಲಿ ಕೂತೆ ಸಂಪಾದನೆ ಮಾಡ್ತೀನಿ. ಏನ್ ಮಾಡ್ಬೇಕೋ ಮಾಡು, ಆದ್ರೆ ನನ್ ಮನೇಲಿ ಬೇಡ. ಹೊರಗಡೆ ಕ್ಲಬ್ ಹೌಸ್ ಇದೆಯಲ್ಲ, ಅಲ್ಲೋಗು. ಪಾಪ ಮೋನಿ ಏನ್ ಹೇಳೋಕ್ ಸಾಧ್ಯ? ಅವಳೀಗ ಕ್ಲಬ್ ಹೌಸ್ ಅಲ್ಲಿ ಹೆಚ್ಚು ಜನಕ್ಕೆ ಯೋಗ ಕಲಿಸ್ತಾ ಇದ್ಲು. ಅತ್ತೆ ಕೂಡ ಅವಳಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು. ಅರೆ ಮೋನಿ, ನಮ್ ಮನೆಯಲ್ಲಿ ಥರ್ಮಾಮೀಟರ್ ಇದೆಯಲ್ಲ, ಅದನ್ನ 510ನೇ ಬಿಲ್ಡಿಂಗ್ ಅವ್ರಿಗೆ ಕೊಟ್ಬಿಟ್ ಬಾ. ಗ್ರೂಪ್ ಅಲ್ಲಿ ಮೆಸೇಜ್ ಬಂದಿದೆ, ಅವ್ರಿಗೆ ಥರ್ಮಾಮೀಟರ್ ಬೇಕಂತೆ. ಆಯ್ತು ಅತ್ತೆ, ನಾನ್ ಕೊಟ್ಬಿಟ್ ಬರ್ತೀನಿ. ಪ್ರಶಾಂತ್, ನೀವ್ ಹೋಗ್ ಬನ್ನಿ. ನಾನ್ ಈ ಸಣ್ಣ ಪುಟ್ಟ ಕೆಲ್ಸ ಎಲ್ಲ ಮಾಡಲ್ಲ, ನನ್ಗೆ ಆಫೀಸ್ದು ತುಂಬಾ ಕೆಲ್ಸ ಇದೆ.
ಹೇಗೋ ಇವತ್ತೋದ್ರೆ ನಾಳೆನೂ ಕಳಿಸ್ತೀರಾ, ಹೌದು ತಾನೇ? ಸೊಸೆನೆ ಹೋಗಿ ಅವರಿಗೆ ಥರ್ಮಾಮೀಟರ್ ಕೊಟ್ ಬರ್ತಾಳೆ. ಅವಳು ಅವ್ರನ್ನ ಆಂಟಿ ಅಂತ ಕರಿತಿರ್ತಾಳೆ. ನನ್ ಮಗ ಹೊರಗಡೆ ಹೋಗಿದ್ದನಮ್ಮ, ಅದಕ್ಕೋಸ್ಕರ. ಮಗಳೇ, ನೀನು ಈ ಗ್ರೂಪನ್ನ ಮಾಡಿ ತುಂಬಾ ಒಳ್ಳೆ ಕೆಲ್ಸ ಮಾಡಿದ್ಯಾ, ನಿನಗ್ ಒಳ್ಳೇದಾಗ್ಲಿ. ಸೊಸೆ ಮನೆಗ್ ಬರ್ತಾಳೆ. ಅಲ್ಲಿ ಗಂಡನ್ ಮುಖ ಜೋತ್ ಬಿದ್ದಿರತ್ತೆ. ಅಯ್ಯೋ, ಏನಾಯ್ತು ಪತಿರಾಯ್ರೇ, ಯಾಕ್ ನಿಮ್ ಮುಖ ಹೀಗಾಗೋಗಿದೆ? ಮೊನಿ, ನನಗೆ ಕೆಲ್ಸ ಹೊರಟೋಯ್ತು, ಈಗಷ್ಟೇ ಮೇಲ್ ಬಂದಿದೆ. ಇನ್ ಮುಂದೆ ಮನೆ ಹೇಗ್ ನಡೆಸ್ಲಿ ಅಂತ ಗೊತ್ತಾಗ್ತಿಲ್ಲ. ಹೇಗೆ? ಇರಿ, ಒಂದ್ ನಿಮಿಷ ಬಂದೇ ಇರಿ. ಮೋನಿ ಒಳಗಡೆ ಹೋಗಿ ಕೈಯಲ್ಲಿ ಕ್ಯಾಶ್ ಇಡ್ಕೊಂಡ್ ಬರ್ತಾಳೆ. ಇದನ್ ತಗೊಳ್ಳಿ, ನಾನು ಯೋಗ ಕ್ಲಾಸಿಂದ ಸಂಪಾದನೆ ಮಾಡಿರೋದು. ಅದ್ರ ಜೊತೆಗೆ ಈಗ ಕ್ಲಾಸ್ ಅಲ್ಲಿ 50 ಜನ ಆಗಿದ್ದಾರೆ, ಹಾಗಾಗಿ ತಿಂಗ್ಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಗ್ಯಾರಂಟಿ. ಓ ಮೋನಿ, ನಿಜವಾಗ್ಲೂ ನಾನ್ ದಿನ ಆಫೀಸ್ಗೋದ್ರೂ ಇಷ್ಟು ದುಡಿಯಕ್ಕಾಗಲ್ಲ. ನೀನಂತೂ ನಿಜವಾಗ್ಲೂ ಜೀನಿಯಸ್ಸು. ಜನಗಳನ್ನ ಭೇಟಿ ಮಾಡಿದ್ರೆ ಎಷ್ಟೆಲ್ಲ ಪ್ರಯೋಜನ ಇದೆ. ನೀನ್ ಹೇಳಿದ್ ನಿಜ. ಒಂದೂರಲ್ಲಿ ರವೀನಾ ತನ್ನ ಅಪ್ಪ ಅಮ್ಮನ್ ಜೊತೆ ವಾಸ ಮಾಡ್ತಿದ್ಲು. ರವೀನಾ ಅಪ್ಪ ತುಂಬಾ ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದ. ರವೀನಾ ಶ್ರೀಮಂತ್ರ ಮನೆ ಹುಡುಗಿ ಆಗಿದ್ಲು, ಹಾಗಾಗಿ ಅವಳ ಓದು ಊರಲ್ಲೇ ದೊಡ್ಡ ಸ್ಕೂಲು ಮತ್ತೆ ಕಾಲೇಜಲ್ಲಾಗಿತ್ತು. ಆದ್ರೆ ಅವರ ಚಿಕ್ಕಪ್ಪ ಹಳ್ಳಿನಲ್ಲೇ ಇದ್ಕೊಂಡು ಹೊಲದ ಕೆಲ್ಸ ಮಾಡ್ತಾ ಇದ್ರು. ಅವ್ರಿಗೂ ಒಬ್ಳು ಮಗಳಿದ್ಲು, ಅವಳ ಹೆಸರು ಸಿಮ್ರನ್ ಅಂತ. ಅವಳು ಓದಿದ್ದು ಹಳ್ಳಿನಲ್ಲೇ. ರವೀನಾ ಓದು ಪೂರ್ತಿ ಆಗೋಗಿತ್ತು. ಈಗ ಅವಳಿಗೆ ಮದ್ವೆ ಫಿಕ್ಸ್ ಆಗಿತ್ತು. ಅದಕ್ಕೆ ಅವಳು ಹಳ್ಳಿಯಿಂದ 1 ತಿಂಗಳು ಮುಂಚೆನೆ ಸಿಮ್ರನ್ನ ಕರ್ಸ್ಕೊಂಡಿರ್ತಾಳೆ, ಯಾಕಂದ್ರೆ ಮನೆ ಕೆಲ್ಸ ನೋಡ್ಕೊಳ್ಳೋದಿಕ್ಕೆ. ಸಿಮ್ರನ್, ಯು ಆರ್ ಮೋಸ್ಟ್ ವೆಲ್ಕಮ್ ಇನ್ ಅವರ್ ಲಕ್ಸುರಿ ಹೌಸ್. ಓ, ನಿನಗೆ ಅರ್ಥ ಆಗಿಲ್ಲ ಅನ್ಸತ್ತೆ. ನಾನ್ ಹೇಳಿದ್ದೇನಂದ್ರೆ ನಮ್ಮ ದೊಡ್ಡ ಮನೆಗೆ ನಿನ್ಗೆ ಸ್ವಾಗತ ಅಂತ. ಥ್ಯಾಂಕ್ ಯು ಅಕ್ಕ. ಹಾ ಖಂಡಿತ. ಈಗ ನೀನ್ ಬಂದಿದ್ಯಲ್ಲ, ಎಲ್ಲಾನು ಕಲ್ತ್ಕೋತೀಯ ಬಿಡು. ಹೇಗೂ ನೀನು ಹಳ್ಳಿನಲ್ಲಿ ಇಂಗ್ಲಿಷ್ ಅಂತೂ ಕಲ್ತಿರಲ್ಲ. ನಿಮ್ಮಪ್ಪ ನಿನ್ನನ್ನ ಸರ್ಕಾರಿ ಸ್ಕೂಲಲ್ಲಿ ಓದ್ಸಿರೋದಲ್ವಾ? ಅಕ್ಕ, ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲೇ ಅಲ್ವಾ ಇರೋದು? ಹಾ ನನಗ್ ಅರ್ಥ ಆಯ್ತು. ಪ್ರೈವೇಟ್ ಸ್ಕೂಲ್ಗೆ ಹೋಗಕ್ಕೆ ನಿಮ್ಗೆ ಯೋಗ್ಯತೆ ಎಲ್ಲಿದೆ ನನಗ್ ಗೊತ್ತಿಲ್ವಾ? ಅಕ್ಕ, ಒಳಗ್ ಹೋಗೋಣ್ವಾ? ಹಾ ಖಂಡಿತ. ರವೀನಾ ಸಿಮ್ರನ್ನ ಒಳಗಡೆ ಕರ್ಕೊಂಡ್ ಹೋಗ್ತಾಳೆ. ಸಿಮ್ರನ್ ಬಡವರಾಗಿರೋದ್ರಿಂದ ಅವಳಿಗೆ ಸಿಕ್ಕಾಪಟ್ಟೆ ಬೈತಾಳೆ. ಸಿಮ್ರನ್ ಇಲ್ಲಿ ಇಡೀ ದಿನ ಕೆಲ್ಸ ಮಾಡ್ತಾ ಇದ್ಲು, ಜೊತೆಗೆ ಅವ್ರ ಹತ್ರ ಬೈಸ್ಕೋತಾ ಇದ್ಲು. ಅದಕ್ಕೆ ಸಿಮ್ರನ್ಗೆ ಇವತ್ತು ಅಳು ಬಂದೇ ಬಿಡ್ತು. ಅಪ್ಪ ನನ್ನನ್ನ ಎಲ್ಲಿ ಕಳ್ಸಿದಾರೆ, ಮತ್ತೆ ಅಮ್ಮ ಹೇಳಿದರೆ ಯಾರಿಗೂ ಉಲ್ಟಾ ಜವಾಬ್ ಕೊಡ್ಬೇಡ ಅಂತ. ಆದ್ರೆ ಈ ರವೀನಾ ತನ್ನ ಹತ್ತನ್ನ ಮೀರ್ ಬಿಟ್ಟಿದ್ದಾಳೆ. ಅಯ್ಯೋ ದೇವ್ರೆ, ನನ್ನನ್ ಯಾಕೆ ಇಷ್ಟೊಂದು ಬಡವಳನ್ನಾಗ್ ಮಾಡ್ದೆ? ನನ್ನ ಅಕ್ಕ ಕೂಡ ನನ್ನ ತಮಾಷೆ ಮಾಡ್ತಾಳೆ. ಆಗ ಹೊರಗಡೆಯಿಂದ ರವೀನಾ ಬರ್ತಾಳೆ. ಸಿಮ್ರನ್, ಈಗ ನೀನು ಬ್ಯುಸಿ ಆಗಿದ್ಯಾ? ಇಲ್ಲ ಅಕ್ಕ, ನಾನ್ ಖಂಡಿತ ಬ್ಯುಸಿ ಇಲ್ಲ, ನಾನ್ ಫ್ರೀ ಆಗೇ ಇದ್ದೀನಿ. ಸರಿ, ಹಾಗಾದ್ರೆ ಮಾರ್ಕೆಟ್ ಹೋಗೋಣ ಬಾ. ನನ್ನ ಫ್ರೆಂಡ್ಸು ಬರ್ತಾ ಇದಾರೆ, ಒಳ್ಳೆ ಬಟ್ಟೆ ಹಾಕೋ. ಅಕ್ಕ, ನನ್ ಹತ್ರ ಸಲ್ವಾರ್ ಸೂಟ್ಸೇ ಇರೋದು, ಇದನ್ ಬಿಟ್ಟು ನಾನ್ ಬೇರೆ ಏನ್ ಹಾಕೊಳ್ಳಿ? ಅರೆ ಯಾರ್, ನೀವ್ ಹಳ್ಳಿ ಜನ ಇದಿರಲ್ಲ, ಅದೇನು ಅಂತ ಬಟ್ಟೆ ಹಾಕೋತಿರೋ. ಸರಿ ಬಿಡು, ಈಗ ಅದನ್ನೇ ಹಾಕೋ. ನಾನ್ ಹೊರಗಡೆ ನಿನ್ಗೋಸ್ಕರ ಟಾಪ್ ಕೊಡಿಸ್ತೀನಿ. ರವೀನಾ ಸಿಮ್ರನ್ನ ಕರ್ಕೊಂಡು ಮಾರ್ಕೆಟ್ಗೆ ಶಾಪಿಂಗ್ಗೆ ಅಂತ ಹೋಗ್ತಾಳೆ. ರವೀನಾ ಸಿಮ್ರನ್ನ ಕರ್ಕೊಂಡು ಎಲ್ಲದಕ್ಕಿಂತ ಮುಂಚೆ ಲೆಹೆಂಗಾ ಅಂಗಡಿಗೆ ಹೋಗ್ತಾಳೆ. ನನ್ಗಂತೂ ಈ ಲೆಹೆಂಗಾ ಇಷ್ಟ ಆಯ್ತು. ಇದ್ರ ಬೆಲೆ ಪೂರ್ತಿ 25,000. ಹೌದಕ್ಕ, ಇದನ್ನ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಹಾ ಆದ್ರೆ ನೀನ್ ಇದ್ರ ಕನಸ್ ಕಾಣ್ಬೋದು ಅಷ್ಟೇ, ಯಾಕಂದ್ರೆ ನಿನ್ ಮದ್ವೆ ಹಾಕೊಂಡಿರೋ ಬಟ್ಟೆಲೇ ಆಗತ್ತೆ. ನಡಿಯಕ್ಕ, ಬೇರೆ ಎಲ್ಲಾದ್ರೂ ಹೋಗೋಣ. ಅಯ್ಯೋ, ಇದು ನನ್ ಮದ್ವೆ ಶಾಪಿಂಗ್ ನಡೀತಾ ಇರೋದು, ಹೀಗ್ ನಡಿಯತ್ತಾ? ಹೀಗ್ ಬಂದು ಹೀಗ್ ಹೋಗೋಕೆ? ಈ ಊರಿನ ದೊಡ್ಡ ಬಿಸ್ನೆಸ್ ಮಗಳು ರವೀನಾ ಮದ್ವೆ ಆಗ್ತಾ ಇರೋದು, ಹಳ್ಳಿ ರೈತನ್ ಮಗಳದಲ್ಲ. ಅಕ್ಕ, ಪ್ರತಿ ಒಂದ್ ಮಾತಿಗೂ ನಮ್ಮಪ್ಪನ್ ಯಾಕೆ ಅವಮಾನ ಮಾಡ್ತೀಯ ನೀನು? ಓ, ಮಗುಗೆ ಬೇಜಾರಾಯ್ತಾ? ಸಾರಿ ಪುಟ್ಟ, ನನಗ್ ಗೊತ್ತೇ ಇರ್ಲಿಲ್ಲ ನಿಮ್ಮ ಅಪ್ಪನ ಹತ್ರ ಮರ್ಸಿಡೀಸ್ ಇದೆ ಅಂತ. ನಾನ್ ಏನೇನೋ ಹೇಳ್ಬಿಟ್ಟೆ. ಆಯ್ತಾಯ್ತು, ನಡಿ ಈಗ. ಬಾ, ನಾನ್ ನಿನಗೂ ಬಟ್ಟೆ ಕೊಡಿಸ್ತೀನಿ, ಇಲ್ಲ ಅಂದ್ರೆ ನನ್ ಫ್ರೆಂಡ್ಸ್ ಬಂದ್ಬಿಡ್ತಾರೆ ಅಷ್ಟೇ. ಬೇಡ, ನನ್ಗೆ ಯಾರು ಏನು ಕೊಡ್ಸೋದ್ ಬೇಕಾಗಿಲ್ಲ. ಸರಿ ಬಿಡು, ನಿನಗೇನು ಬೇಕಾಗಿಲ್ಲ ಅಂದ್ರೆ ನನ್ನ ಬೇರೆ ಶಾಪಿಂಗ್ ನ ಮುಗಿಸ್ಕೋತೀನಿ, ನನ್ಗೇನು ಬೇಜಾರಾಗಲ್ಲ. ತಗೋ, ಈ ಬ್ಯಾಗ್ ಅನ್ನ ಹಿಡ್ಕೊ ನೀನೀಗ. ಸಿಮ್ರನ್ ಲೆಹೆಂಗಾ ಬ್ಯಾಗ್ ಅನ್ನ ಹಿಡ್ಕೊಂಡು ಸುಮ್ನೆ ಅವಳ ಹಿಂದೆ ಹೋಗ್ತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ರವೀನಾ ಫ್ರೆಂಡ್ಸ್ ಇಬ್ರು ಬರ್ತಾರೆ. ಅವರು ತುಂಬಾ ಹೊತ್ತಿನ ತನಕ ಮಾತಾಡ್ತಾ ನಿಂತ್ಕೋತಾರೆ. ಆಗ ಅವ್ರ ಫ್ರೆಂಡ್ಸ್ ಅಲ್ಲಿ ಒಬ್ಳು ಹೇಳ್ತಾಳೆ, ರವೀನಾ, ಇವಳು ಯಾರು? ನೀವಿದಿರಲ್ಲ, ನೋಡಿದ್ರೆ ಗೊತ್ತಾಗಲ್ವಾ ನಿಮ್ಗೆ? ಅವಳ ಬಟ್ಟೆನ ನೋಡು,
ನಮ್ಮನೆ ಕೆಲಸದವಳು ಜೊತೆಲ್ ಕರ್ಕೊಂಡ್ ಬಂದೆ ನನ್ಗೆ ಹೆಲ್ಪ್ ಆಗ್ಲಿ ಅಂತ. ಹಾ ಯಾರ್, ಕೆಲಸದವ್ರಿದ್ರೆ ಎಲ್ಲ ಕೆಲ್ಸ ಎಷ್ಟ್ ಈಸಿ ಆಗತ್ತೆ ಅಲ್ವಾ? ಈ ಮಾತನ್ನ ಸಿಮ್ರನ್ ಕೂಡ ಕೇಳಿಸ್ಕೊತಾಳೆ. ಮತ್ತೆ ಅವಳ ಕಣ್ಣಲ್ಲಿ ನೀರ್ ಬರತ್ತೆ. ಸಿಮ್ರನ್ ನಿರ್ಧಾರ ಮಾಡ್ತಾಳೆ, ಇನ್ ಮುಂದೆ ಈ ಊರಲ್ಲಿ ನಾನಿರಲ್ಲ ಅಂತ. ಅಕ್ಕ, ನಾನ್ ನನ್ನ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಹಾ ಹೋಗು, ನಾನೇ ನಿನ್ನ ತಡಿತಾ ಇದ್ದೀನಾ? ಆದ್ರೆ ಇವತ್ತೊಂದು ದಿನ ಉಳ್ಕೋ, ಯಾಕಂದ್ರೆ ಇವತ್ ಹುಡ್ಗ ನನ್ನ ಮೀಟ್ ಮಾಡಕ್ ಬರ್ತಿದ್ದಾನೆ. ನೀನ್ ನನ್ ಮುದ್ದಿನ ತಂಗಿ ಅಲ್ವಾ, ಇವತ್ತು ನನ್ಗೊಂದಿನ ಹೆಲ್ಪ್ ಮಾಡು. ಸರಿ, ಇವತ್ತೊಂದು ದಿನ ಉಳ್ಕೋತೀನಿ, ಆದ್ರೆ ನಾಳೆ ನಾನು ಹೊರಟ್ಬಿಡ್ತೀನಿ. ಆಯ್ತು, ನಿನ್ಗಿಲ್ಲಿರೋದಕ್ ಮನ್ಸಿಲ್ಲ ಅಂದ್ರೆ ನಾನೇ ನಿನ್ನ ಬಿಟ್ಟು ಬರ್ತೀನಿ. ಹೇಳ್ಬೇಕಂದ್ರೆ ಈ ಮನೇಲಿ ನಿನ್ಗೆ ಏನ್ ಕಮ್ಮಿ ಆಗಿದೆ? ಎಲ್ಲ ಜಾಸ್ತಿನೇ ಇದೆಲ್ಲ. ಸಿಮ್ರನ್ ರವಿನ ಮಾತನ್ನ ಕೇಳ್ತಾಳೆ. ಮತ್ತೆ ಸಂಜೆ ಮದ್ವೆ ಹುಡ್ಗ ವಿಜಯ್ ಕೂಡ ಬರ್ತಾನೆ. ಸಿಮ್ರನ್ ಅವನನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾಳೆ. ವಿಜಯ್ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಮದ್ವೆ ಡೇಟ್ ಕೂಡ ಫಿಕ್ಸ್ ಆಗತ್ತೆ. ಆದ್ರೆ ಸಿಮ್ರನ್ ತನ್ನ ಮನೆಗ್ ವಾಪಸ್ ಹೋಗ್ಲಿಲ್ಲ. ಅವಳು ರವಿನ ಹತ್ರನೇ ಉಳ್ಕೋತಾಳೆ. ಮತ್ತೆ ಎಲ್ರೂ ಕಾಯ್ತಾ ಇದ್ದಂತ ಆ ದಿನ ಕೂಡ ಬಂದೇ ಬಿಡ್ತು. ಮತ್ತೆ ರವಿನ ಅಪ್ಪ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು. ಹಳ್ಳಿಯಿಂದ ಸಿಮ್ರನ್ ಅಪ್ಪ ಅಮ್ಮ ಸಹ ಬಂದಿದ್ರು. ಉಂಗ್ರ ಬದಲಾಯಿಸೋಂತ ಶಾಸ್ತ್ರ ಶುರುವಾಯ್ತು. ನಾನು ರವಿನಾಗೆ ಉಂಗ್ರ ತೋಡ್ಸೋದಿಲ್ಲ. ಎಷ್ಟು ಧೈರ್ಯ ನಿನ್ಗೆ ಎಲ್ರು ಮುಂದೆ ಈ ರೀತಿ ಮಾತಾಡೋದಿಕ್ಕೆ? ನಿನಗ್ ಗೊತ್ತಿಲ್ವಾ, ಈ ಊರಲ್ಲೇ ದೊಡ್ಡ ಶ್ರೀಮಂತರ ಮಗಳ ನಾನು. ನನಗ್ ನಿನ್ ಬಗ್ಗೆ ಎಲ್ಲ ಗೊತ್ತಿದೆ, ಅದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದೀನಿ. ನಾನ್ ಸಿಮ್ರನ್ ನಮ್ಮ ಮದ್ವೆ ಆಗ್ತೀನಿ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವಳ ಬಗ್ಗೆ ಗೊತ್ತಾ ನಿನ್ಗೆ? ನನಗೆ ನಿನ್ಗಿನ ಮುಂಚೆ ಸಿಮ್ರನ್ ಗೊತ್ತಿತ್ತು. ಆಮೇಲೆ ಇನ್ನೊಂದು, ಈ ಎಲ್ಲ ಆಟ ನಾಡಿದ್ದು ನಿನ್ನ ಮುಖವಾಡನ ಬಯಲ್ ಮಾಡೋದಕ್ಕೆ. ನೀನ್ ಹಣದಲ್ಲಿ ಶ್ರೀಮಂತ ಇರ್ಬೋದು, ಆದ್ರೆ ನನಗೆ ಧೂಳಿಗೆ ಸಮಾನ. ಯಾಕಂದ್ರೆ ನಿನ್ನಲ್ಲಿ ಹೃದಯ ಇಲ್ಲ. ಆದ್ರೆ ಸಿಮ್ರನ್ಗೆ ಹಣದಲ್ಲಿ ಬಡತನ ಇರ್ಬೋದು, ಆದ್ರೆ ಅವಳ ಹೃದಯ ಶ್ರೀಮಂತವಾದದ್ದು. ಮತ್ತೆ ಅವಳು ಊರಿನ ಮಕ್ಕಳಿಗೆಲ್ಲ ದಿನ ಫ್ರೀ ಆಗಿ ಪಾಠ ಹೇಳ್ಕೊಡ್ತಾಳೆ. ಅವ್ರ ಊರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೋಚಿಂಗ್ ಸೆಂಟರ್ ಕೂಡ ಇದೆ, ಅದು ಕೂಡ ಪೂರ್ತಿ ಫ್ರೀ. ನಮ್ಮಿಬ್ಬರಿಗೂ ಒಬ್ರನ್ನೊಬ್ರು ಮೊದ್ಲಿಂದನೂ ಗೊತ್ತಿತ್ತು. ನಿನ್ನ ಸ್ವಯರೂಪನ ತಿಳ್ಕೊಳ್ಳೋದಕ್ಕೆ ಇದೆಲ್ಲ ಮಾಡಿದ್ವಿ. ವಿಜಯ್ ಮತ್ತೆ ಸಿಮ್ರನ್ಗೆ ಮದ್ವೆ ಆಗತ್ತೆ. ಮತ್ತೆ ರವಿನ ದುರಹಂಕಾರ ಚೂರ್ ಚೂರ್ ಆಗೋಗತ್ತೆ. ನವೀನ್ ಅನ್ನೋನು ಒಬ್ಬ ಮೆಕ್ಯಾನಿಕ್ ಆಗಿದ್ದ. ತನ್ನ ತಂಗಿ ನಿಶಾನ ಕರ್ಕೊಂಡು ಬೈಕಲ್ಲಿ ಕಾಲೇಜಿಗೆ ಬಿಡಕ್ ಹೋಗಿದ್ದ. ದಾರಿನಲ್ಲಿ ನಿಶಾ ಸ್ನೇಹಿತರು ನಿಶಾನ ಗುರಾಯಿಸ್ತಾ ಇದ್ರು. ನಿಶಾಗೆ ಇದನ್ನ ನೋಡಿ ಎಂಬ್ಯಾರೆಸ್ ಆಗ್ತಾ ಇತ್ತು. ಅಣ್ಣ, ಸಾಕು, ಇಲ್ಲೇ ಬಿಟ್ಬಿಡಿ ಸಾಕು. ಆದ್ರೆ ಪುಟ್ಟ, ನಿಮ್ಮ ಕಾಲೇಜ್ ತುಂಬಾ ದೂರ ಇದೆಯಲ್ವಾ? ಹಾ, ಆದ್ರೆ ನೀವ್ ನನ್ನ ಇಲ್ಲೇ ಬಿಡಿ ಸಾಕು. ಆದ್ರೆ ಯಾಕೆ? ಅಣ್ಣ, ನಾನ್ ಹೇಳ್ದೆ ತಾನೇ ಇಲ್ಲೇ ಬಿಟ್ರೆ ಸಾಕು ಅಂತ. ನಾನ್ ಮನೆಗ್ ಬಂದ್ಮೇಲೆ ಹೇಳ್ತೀನಿ. ನವೀನ್ ನಿಶಾನ ಅಲ್ಲೇ ಬಿಟ್ಟು ತನ್ನ ಕೆಲ್ಸಕ್ಕೆ ಮುಂದೆ ಹೋಗ್ತಾನೆ. ನಿಶಾ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೆ ಅಲ್ಲಿ ಅವಳ ಫ್ರೆಂಡ್ ಅವಳಿಗೆ ಸಿಗ್ತಾಳೆ. ಅದು ನಿನ್ನ ಬಿಡಕ್ ಬಂದಿದ್ರಲ್ಲ, ಯಾರವ್ರು? ಯಾರು ಇಲ್ಲ. ಹಾಗೆ ನಿನ್ ಬಾಯ್ ಫ್ರೆಂಡ್ ಅವರು? ಇಲ್ಲ, ಅವನು ನನ್ನ ಅಣ್ಣ. ನಿನ್ ಅಣ್ಣನಾ? ನೋಡೋದಿಕ್ಕೆ ಮೆಕ್ಯಾನಿಕ್ ತರ ಇದ್ದ. ಹಾ, ಅವನು ಮೆಕ್ಯಾನಿಕ್. ಅವನು ನನ್ನ ದೂರದ ಅಣ್ಣ. ಅದೇ ನಾನು ಯೋಚಿಸ್ತಿದ್ದೆ, ಒಬ್ಬ ಮೆಕ್ಯಾನಿಕ್ ತಂಗಿ ಇಷ್ಟು ದೊಡ್ಡ ಕಾಲೇಜಲ್ಲಿ ಓದೋಕ್ ಹೇಗ್ ಸಾಧ್ಯ ಅಂತ. ಅದನ್ನೆಲ್ಲ ಬಿಟ್ಬಿಡು, ಇವಾಗ ಹೇಳು, ಏನ್ ಸ್ಪೆಷಲ್ ಇವತ್ತಿನ ದಿನ? ತನ್ನ ಸ್ನೇಹಿತರ ಮಾತನ್ನ ಕೇಳಿ ನಿಶಾಗೆ ತನ್ನ ಆರ್ಥಿಕ ಪರಿಸ್ಥಿತಿ ಮೇಲೆ ತುಂಬಾ ಕೋಪ ಬರ್ತಿತ್ತು. ಸಂಜೆ ಆದ್ಮೇಲೆ ನಿಶಾ ಮನೆಗ್ ಬಂದಾಗ, ಬಂದ ಪುಟ್ಟಿ? ಹಾ ಅಣ್ಣ, ಬಂದೆ. ಮತ್ತೆ ನಾಳೆಯಿಂದ ನೀನು ನನ್ನ ಕಾಲೇಜಿಗೆ ಬಿಡೋದು ಬೇಕಾಗಿಲ್ಲ. ಆದ್ರೆ ಯಾಕೆ? ನನ್ನ ಎಲ್ಲಾ ಫ್ರೆಂಡ್ಸು ನಿನ್ನನ್ನ ನೋಡಿ ಹೇಳ್ತಾರೆ ನಾನು ಮೆಕ್ಯಾನಿಕ್ ತಂಗಿ ಅಂತ. ಮತ್ತೆ ಅಷ್ಟು ದೊಡ್ಡ ಕಾಲೇಜಲ್ಲಿ ಹೇಗ್ ಓದ್ತೀನಿ ಅಂತ ಕೇಳ್ತಾರೆ. ಆದ್ರೇನಂತೆ, ನಿನ್ಗೆ ಗರ್ವ ಅನಿಸ್ಬೇಕು. ಇಲ್ಲ ಅಣ್ಣ, ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ನಾನ್ ಯಾಕೆಷ್ಟು ಬಡವಳಾಗಿ ಹುಟ್ಟಿದೀನಿ ಅನ್ಸತ್ತೆ ನನ್ಗೆ. ನೀವು ನನ್ ಕಾಲೇಜಿಗೆ ಬರ್ಬೇಡಿ ಅಷ್ಟೇ. ನನ್ ಫ್ರೆಂಡ್ಸ್ ಎಲ್ಲ ನನ್ನನ್ನ ಈ ಆಳ್ಸೋದು ನನಗಿಷ್ಟ ಇಲ್ಲ, ಗೊತ್ತಾಯ್ತಾ? ಬರ್ಬೇಡಿ ಅಷ್ಟೇ. ಸರಿ. ನಿಶಾ ಫ್ರೆಶ್ ಆಗೋದಕ್ಕೆ ಒಳಗಡೆ ಹೋಗ್ತಾಳೆ. ಮತ್ತೆ ನವೀನ್ ತನ್ನ ತಾಯಿಯ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡ್ತಾನೆ. ನೋಡುದ್ರಮ್ಮ, ಇವತ್ತು ನಿಮ್ ಮಗಳಿಗೆ ನಾನ್ ಮೆಕ್ಯಾನಿಕ್ ಆಗಿರೋದ್ರಿಂದ ಅವಮಾನ ಅಂತೆ. ಒಂದ್ ವೇಳೆ ನೀವು ಅಪ್ಪ ಇದ್ದಿದ್ರೆ ನಾನು ಕೂಡ ಓದಿರ್ತಿದ್ದೆ. ನಿಶಾಗೆ ನನ್ನಿಂದ ಪ್ರಾಬ್ಲಮ್ ಆಗ್ಬಾರ್ದಷ್ಟೇ. ಏನೇ ಆಗ್ಲಿ, ನಿಶಾ ನನ್ನ ಪುಟ್ಟ ತಂಗಿ. ನಾನ್ ನನ್ನ ಕರ್ತವ್ಯನ ಮಾಡೇ ಮಾಡ್ತೀನಿ. ಅವಳಿಗೆ ಓದು ಬರಹ ಕಲ್ಸಿ ದೊಡ್ಡ ಪೊಸಿಷನ್ ತಂದೆ ತರ್ತೀನಿ. ಅವತ್ತಿಂದ ಇನ್ಯಾವತ್ತೂ ನಿಶಾ ಕಾಲೇಜ್ಗೆ ನವೀನ್ ಹೋಗ್ಲೇ ಇಲ್ಲ. ಸಮಯ ಕಳೆಯತ್ತೆ. ನಿಶಾಗೆ ಅಜಯ್ ಮೇಲೆ ಪ್ರೀತಿ ಹುಟ್ಟತ್ತೆ. ಅಜಯ್ ಒಬ್ಬ ದೊಡ್ಡ ಶ್ರೀಮಂತರ ಮಗನಾಗಿದ್ದ.
ಅವನ ಹತ್ರ ಸ್ವಂತದ ಕಾರ್ ಇತ್ತು ಮತ್ತೆ ದೊಡ್ಡ ಬಂಗ್ಲೋ ಇತ್ತು. ಐ ಲವ್ ಯು ಅಜಯ್. ಐ ಲವ್ ಯು ನಿಶಾ. ಈಗ ನಾವು ಮದ್ವೆ ಮಾಡ್ಕೋಬೇಕು ಅನ್ಸತ್ತೆ. ನಾನೇ ಕೇಳ್ಬೇಕು ಅಂತ ಇದ್ದೆ. ಹೇಳು, ನಮ್ಮಪ್ಪನ ನಿಮ್ ಮನೆಗೆ ಯಾವಾಗ ಕರ್ಕೊಂಬರ್ಲಿ? ನೀನ್ ನಮ್ಮ ಮನೆಗ್ ಬರ್ಬೇಡ. ನಾನೇ ನನ್ನ ಅಣ್ಣನ್ನ ನಿಮ್ ಮನೆಗ್ ಕಳಿಸ್ತೇನೆ. ಸರಿ, ಹಾಗೆ ಆಗ್ಲಿ. ನಿಶಾ ಮನೆಗ್ ಬಂದು ತನ್ನ ಅಣ್ಣನ್ ಜೊತೆ ಮಾತಾಡ್ತಾಳೆ. ಅಣ್ಣ, ಅಜಯ್ ಮತ್ತೆ ನಾನು ಒಬ್ರನ್ನ ಪ್ರೀತಿ ಮಾಡ್ತೀವಿ. ಮತ್ತೆ ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದೀವಿ. ಇದಂತೂ ಒಳ್ಳೆ ಸುದ್ದಿ ಪುಟ್ಟಿ. ಆದ್ರೆ ಅಣ್ಣ, ಅವ್ರು ತುಂಬಾ ದೊಡ್ಡ ಶ್ರೀಮಂತರು. ಈ ಸಂಬಂಧ ಮಾತಾಡೋದಿಕ್ಕೆ ಅವರೇ ಕರೆದಿದ್ದಾರೆ. ಒಂದ್ ವೇಳೆ ನಿನ್ನನ್ ನೋಡಿ ಅವ್ರ ಮನ್ಸು ಬದ್ಲಾಗೋದ್ರೆ ಆಗ... ಹಾಗೇನಾಗಲ್ಲ ಪುಟ್ಟ, ನೀನ್ ತೊಂದ್ರೆ ತಗೋಬೇಡ. ನಾನ್ ಏನಾದ್ರೂ ಮಾಡಿ ನಿನ್ನ ಮದ್ವೆ ಸಂಬಂಧ ಮಾತಾಡ್ತೀನಿ. ಅಣ್ಣ ಪ್ಲೀಸ್, ಒಂದು ಒಳ್ಳೆ ಬಟ್ಟೆ ಹಾಕೊಂಡ್ ಹೋಗು. ನೀನೇ ಹೋಗಿ ನಿನ್ಗಿಷ್ಟ ಬಂದಿದ್ ಬಟ್ಟೆನ ಎತ್ಕೊಡು, ನಾನ್ ಅದನ್ನೇ ಹಾಕೊಂಡು ಹೋಗ್ತೀನಿ. ಮಾರನೇ ದಿನ ನಿಶಾ ತನ್ನಣ್ಣನ್ಗೆ ಒಳ್ಳೆ ಬಟ್ಟೆನ ಹಾಕ್ಸಿ ಅಜಯ್ ತಂದೆನ ಭೇಟಿ ಮಾಡೋದಕ್ಕೆ ಅಂತ ಅವ್ರ ಮನೆಗೆ ಅವಳು ಕಳಿಸ್ತಾಳೆ. ಬನ್ನಿ ಬನ್ನಿ ನವೀನ್ ಅವರೇ, ಬನ್ನಿ. ನವೀನ್ ಒಳಗಡೆ ಬರ್ತಿದ್ದ ಹಾಗೆ ಕೃಷ್ಣ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೋತಾನೆ. ಅಯ್ಯೋ, ನನ್ ಕಾಲ್ ಮುಟ್ಟೋ ಅವಶ್ಯಕತೆ ಏನಿತ್ತಪ್ಪ? ನೀವು ನನಗಿನ್ನ ದೊಡ್ಡವರು, ಇದೇ ನಮ್ಮ ಸಂಸ್ಕಾರ, ದೊಡ್ಡವ್ರಿಗೆ ಗೌರವ ಕೊಡೋದೆ. ವಾಹ್, ನಿಮ್ಮ ಸಂಸ್ಕಾರ ನನಗೆ ಇಷ್ಟ ಆಯ್ತು. ನನಗೆ ಈ ಸಂಬಂಧ ಒಪ್ಪಿಗೆನೆ. ಇದಂತೂ ಸಂತೋಷದ ವಿಷಯ. ಆದ್ರೆ ನಾನ್ ನಿಮ್ಗೆ ನನ್ನ ಕುಟುಂಬದ ಬಗ್ಗೆನೂ ವಿವರವಾಗಿ ಹೇಳ್ಬೇಕು. ನೋಡಿ, ನಾನೊಬ್ಬ ಮೆಕ್ಯಾನಿಕ್. ಆಮೇಲೆ ನಮ್ಮ ಆರ್ಥಿಕ ಸ್ಥಿತಿನೂ ಅಷ್ಟು ಚೆನ್ನಾಗಿಲ್ಲ. ನನಗ್ ಗೊತ್ತಿದೆ. ನನಗೆ ನೀವು ಮೆಕ್ಯಾನಿಕ್ ಆಗಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ನನಗ್ ಬೇಕಾಗಿರೋದು ನನ್ನ ಮಗನ್ಗೆ ಒಳ್ಳೆ ಹೆಂಡತಿ ಸಿಗ್ಬೇಕು. ದುಡ್ಡಂತೂ ನನ್ನ ಹತ್ರ ತುಂಬಾನೇ ಇದೆ. ನನ್ಗೆ ಹೇಳೋದಕ್ಕಾಗ್ತಿಲ್ಲ ನನಗೆ ನಿಮ್ಮ ಮಾತನ್ನ ಕೇಳಿ ಎಷ್ಟು ಖುಷಿ ಆಗ್ತಿದೆ ಅಂತ. ಈ ಸಿಹಿ ತಿಂದು ಬಾಯನ್ನ ಸಿಹಿ ಮಾಡ್ಕೊಳ್ಳಿ. ಖಂಡಿತ. ಕೃಷ್ಣ ಅವರು ಮತ್ತೆ ನವೀನ್ ಸಿಹಿ ತಿಂತಾರೆ. ಅಲ್ಲಿಗೆ ಅಜಯ್ ಮತ್ತೆ ನಿಶಾ ಸಂಬಂಧ ನಿಶ್ಚಯ ಆಗತ್ತೆ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮ್ಮ ಹತ್ರ ಏನೋ ಕೇಳ್ಬೇಕು ಅನ್ಕೊಂಡಿದೀನಿ. ಹಾ, ಕೇಳಿ. ನಿಮ್ಮ ವಯಸ್ಸು ಸುಮಾರು 25-30 ಇರ್ಬೋದಾ? ಹಾ. ನಾನ್ ಕೇಳ್ಪಟ್ಟೆ ನಿಮ್ಮ ತಾಯಿ ನಿಶಾಗೆ ಜನ್ಮ ಕೊಡ್ಬೇಕಂದ್ರೆ ಸತ್ತೋದ್ರು ಅಂತ. ಹೌದು, ಆಗ ನನಗೆ 10 ವರ್ಷ ಆಗಿತ್ತು. ನಿಶಾ ಆಗ್ತಾನೆ ಹುಟ್ಟಿದ್ಲು. ನಮ್ಮಮ್ಮ ನಿಶಾನ ನನ್ನ ಕೈಯಲ್ಲಿ ಕೊಟ್ಟು ಮತ್ತೆ ನನ್ಗೆ ಹೇಳಿದ್ರು, ಇವತ್ತಿಂದ ಅವಳ ಜವಾಬ್ದಾರಿ ನಿಂದಪ್ಪ. ನೀನ್ ಅವಳಿಗೆ ಅಣ್ಣ ಅಲ್ಲ, ಅವಳ ತಂದೆ ತಾಯಿ ಇಬ್ರು ಆಗಿರ್ಬೇಕು. ಮತ್ತೆ ಅವತ್ತಿಂದ ಯಾವ ಕೆಲಸ ಸಿಗುತ್ತೋ ಅದನ್ನೆಲ್ಲ ಮಾಡಿ ನಮ್ಮಿಬ್ಬರು ಹೊಟ್ಟೆ ತುಂಬಿಸ್ಕೊಂತಾ ಇದೀವಿ. ಆದ್ರೆ ನಾನಂತೂ ನಿಶಾಗೆ ಯಾವುದೇ ಕೊರತೆನ ಮಾಡಿಲ್ಲ. ಅವಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ದೆ, ಮತ್ತೆ ಒಳ್ಳೆ ಕಾಲೇಜಿಗೆ ಸೇರ್ಸಿದೀನಿ. ನನಗೆ ಏನ್ ಬೇಕಂದ್ರೂ ಆಗ್ಲಿ, ಆದ್ರೆ ನಿಶಾಗೆ ಎಲ್ಲನೂ ಒಳ್ಳೇದನ್ನೇ ಕೊಟ್ಟಿದ್ದೀನಿ. ಇದನ್ನೆಲ್ಲ ಕೇಳಿ ನನಗೆ ನಿನ್ ಮೇಲಿರೋ ಗೌರವ ಜಾಸ್ತಿ ಆಗ್ತಿದೆ. ನಾವು ಆದಷ್ಟು ಬೇಗ ನಿಶಾ ಮತ್ತೆ ನನ್ನ ಮಗನ್ಗೆ ಮದ್ವೆ ಮಾಡಿಸ್ಬೇಕು. ನಿಶಾ ಮತ್ತೆ ಅಜಯ್ಗೆ ತುಂಬಾ ಜೋರಾಗಿ ಮದ್ವೆ ಆಗತ್ತೆ. ನವೀನ್ ತನ್ನ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾನೆ. ಮದ್ವೆ ಆಗಿ 2 ವರ್ಷ ಆದ್ಮೇಲೆ ನಿಶಾ ಗರ್ಭವತಿ ಆಗಿದ್ಲು. ಇಡೀ ಕುಟುಂಬ ಖುಷಿಯಾಗಿತ್ತು. ಈ ವಿಷಯ ನಿಮ್ಮ ಅಣ್ಣಂಗೂ ಹೇಳ್ಬಿಡು. ಇಲ್ಲ, ಅವ್ರಿಗೆ ಹೇಳೋದ್ ಬೇಡ. ಅವನಿಲ್ಲಿಗೆ ಓಡ್ಕೊಂಡ್ ಬರ್ತಾನೆ. ಮತ್ತೆ ನಿನಗ್ ಗೊತ್ತಿದೆ ಅಲ್ವಾ, ಅವನೊಬ್ಬ ಮೆಕ್ಯಾನಿಕ್ ಅಂತ. ಮತ್ತೆ ನಾವು ಇಷ್ಟೊಂದು ಶ್ರೀಮಂತರು ಚೆನ್ನಾಗನ್ಸೋದಿಲ್ಲ. ನಿಶಾ ಹೇಳಿದ ಈ ಮಾತನ್ನ ಕೃಷ್ಣ ಕೇಳಿಸ್ಕೋತಾರೆ. ವಾವ್ ಮಗ, ವಾವ್, ನೀನು ತುಂಬಾ ಒಳ್ಳೆ ಉತ್ತರ ಕೊಟ್ಟೆ ನಿನ್ ಹೆಂಡತಿಗೆ. ಇವತ್ತು ನೀನು ಶ್ರೀಮಂತನ ಮನೆಗೆ ಸೊಸೆ ಆಗಿದೀಯಾ. ಮತ್ತೆ ನೀನು ಈ ಶ್ರೀಮಂತನ ಮನೆಗೆ ಸೊಸೆ ಆಗೋದಕ್ಕೆ ಎಲ್ಲ ಕೆಲ್ಸನೂ ನಿನ್ನ ಬಡ ಅಣ್ಣನೇ ಮಾಡಿದ್ದು. ನೀನು ಹುಟ್ಟಿದಾಗ ಅವನ್ಗಿನ್ನೂ 10 ವರ್ಷ ಆಗಿತ್ತು. ಅವತ್ತಿಂದ ನಿನ್ನ ಜವಾಬ್ದಾರಿನ ಅವನ್ ವಹಿಸ್ಕೊಂಡಿದ್ದ. ಅವನೇ ಓದಿಲ್ಲ, ಆದ್ರೆ ಪಾಪ ನಿನ್ನನ್ನ ಓದಿಸ್ದ. ಅವನು ಹೊಟ್ಟೆ ಹಸ್ಕೊಂಡಿದ್ರು ನಿನ್ನನ್ನ ಒಳ್ಳೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ದ. ವಾಹ್, ನಿನ್ನ ಆಲೋಚನೆ ಚೆನ್ನಾಗಿದೆ. ಸಾರಿ ನನಗಲ್ಲ, ನಿಮ್ಮ ಅಣ್ಣಂಗೆ ಹೇಳು. ನಿನ್ನ ಸಂತೋಷಕ್ಕಾಗಿ ಅವನು ತನ್ನ ಜೀವನವನ್ನೇ ತ್ಯಾಗ ಮಾಡಿದಾನೆ. ನಾನು ಅಣ್ಣನ ಹತ್ರ ಹೋಗ್ಬೇಕು. ಅಜಯ್ ನಿಶಾನ ತನ್ನ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತಾನೆ. ನವೀನ್ ಮೆಕ್ಯಾನಿಕ್ ಶಾಪಲ್ಲಿ ಇರ್ತಾನೆ. ನಿಶಾ ಅಳ್ತಾ ಅವನನ್ನ ಗಟ್ಟಿಯಾಗಿ ಅಪ್ಕೋತಾಳೆ. ಏನಾಯ್ತು ಪುಟ್ಟಿ, ಯಾಕಿಂಗ್ ಅಳ್ತಿದ್ಯಾ? ಹೇಳು, ಏನಾದ್ರೂ ಹೇಳು. ಅಣ್ಣ, ಐ ಆಮ್ ಸಾರಿ. ನಾನು ಪ್ರತಿ ಸಲನೂ ನಿನ್ನನ್ನ ಅವಮಾನ ಮಾಡ್ತಾ ಇದ್ದೆ, ಆದ್ರೆ ನೀನು ನನ್ಗೋಸ್ಕರ ತ್ಯಾಗನೇ ಮಾಡ್ತಾ ಇದ್ಯಾ. ಟೆನ್ಷನ್ ತಗೋಬೇಡ ಪುಟ್ಟಿ, ಇದಕ್ಕೆಲ್ಲ ಹೋಗಿ ಅಳ್ತಾರಾ?
ಅಳು ನಿಲ್ಸು. ನೀನ್ ಈ ತರ ಅಳ್ತಿದ್ರೆ ನನಗೂ ಕೂಡ ಬೇಜಾರಾಗುತ್ತೆ. ನಿಶಾ ತನ್ನ ಕಣ್ಣೀರನ್ನ ಒರೆಸ್ಕೋತಾಳೆ. ಅಣ್ಣ, ನೀನು ಮಾಮ ಆಗ್ತಾ ಇದ್ಯಾ? ಏನು? ನವೀನ್ ನಿಶಾನ ತನ್ನ ಎರಡೂ ಕೈಗಳಲ್ಲಿ ಎತ್ಕೋತಾನೆ. ನಾನು ಮಾಮ ಆಗ್ತಿದ್ದೀನಿ, ನಾನು ಮಾಮ ಆಗ್ತಿದ್ದೀನಿ. ಅರೆ ಅಣ್ಣ, ಅಣ್ಣ! ಪುಟ್ಟ, ನನ್ ಜೀವನದಲ್ಲೇ ಇವತ್ತೇ ತುಂಬಾ ಖುಷಿಯಾಗಿರೋ ದಿನ. ಇವತ್ತು ನಿಶಾಗೆ ತನ್ನಣ್ಣನ್ ಮೇಲೆ ತುಂಬಾ ಪ್ರೀತಿ ಹುಟ್ಟತ್ತೆ. ಆದ್ರೆ ಒಂದು ಸಮಯ ಇತ್ತು, ನಿಶಾಗೆ ತನ್ನ ಬಡ ಅಣ್ಣನ್ ಮೇಲೆ ನಾಚಿಕೆ ಆಗ್ತಿತ್ತು. ಈ ಕಥೆಯಿಂದ ಒಂದು ವಿಷಯ ಅಂತೂ ಚೆನ್ನಾಗ್ ಅರ್ಥ ಆಗತ್ತೆ. ಶ್ರೀಮಂತಿಕೆ ಮತ್ತೆ ಬಡತನದ ಮಧ್ಯೆ ಇರೋ ಗೋಡೆನ ಒಡೆಯೋದು ತುಂಬಾ ದೊಡ್ಡ ವಿಷಯ ಅಲ್ಲ ಅನ್ನೋದು.